ನಟಿ ರಚಿತಾ ರಾಮ್ ಮದುವೆ ಯಾವಾಗ ಗೊತ್ತಾ? ನಟಿಯಾಗೋ ಪ್ಲಾನ್ ಇರ್ಲಿಲ್ಲ ಅಂತಂದ್ರೆ ರಚಿತಾ ರಾಮ್ ಹೀರೋಯಿನ್ ಆಗದೆ ಇದ್ರೆ ಏನಾಗ್ತಾ ಇದ್ರು ಗೊತ್ತಾ? ನಗುವಿನಲ್ಲೇ ಉತ್ತರ ಕೊಟ್ಟು ಸೈಲೆಂಟ್ ಆಗ್ತಾ ಇದ್ರು. ಇದೀಗ ಡಿಂಪಲ್ ಕ್ವೀನ್ ಮದುವೆ ಬಗ್ಗೆ ಅಧಿಕೃತ ಮಾಹಿತಿಯೊಂದು ಹೊರಬಿದ್ದಿದೆ. ಬ್ಯಾಚುಲರ್ ಜೀವನವೇ ಒಂದು ಚಾಪ್ಟರ್ ಆದ್ರೆ ಮದುವೆ ಆದ ನಂತರ ಜೀವನ ಇನ್ನೊಂದು ಚಾಪ್ಟರ್ ಆಗುತ್ತೆ. ರಚಿತಾ ರಾಮ್ ಅವರು ಇನ್ನೂ ಬ್ಯಾಚುಲರ್ ಆಗಿರೋದು ನೋಡಿ ನಮಗೆ ಹೊಟ್ಟೆ ಉರಿತಾ ಇದೆ ಅಂತ ಕಾಲೆಳೆದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಹರಿದಾಡ್ತಾ ಇದೆ. ಈ ಬಗ್ಗೆ ಚರ್ಚೆಗಳು ಮಾತ್ರ ಜೋರಾಗಿನೇ ನಡೀತಾ ಇದೆ. ಗೌಡ್ರ ಹುಡುಗ ಅನ್ನೋದು ಮಾತ್ರ ರಿವೀಲ್ ಆಗಿದೆ. ನಾನು ಯಾವುದೇ ಗಾಸಿಪ್ ಟ್ರೋಲ್ ಗಳಿಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕು. ಅವರ ಆರಂಭಿಕ ಆಸೆ ವಕೀಲೆ ಆಗ್ಬೇಕಾಗಿತ್ತಂತೆ. ದರ್ಶನ್ ಅವರೊಂದಿಗೆ ನಟಿಸಿ ಜನಪ್ರಿಯತೆಯನ್ನ ಗಳಿಸಿದ್ರು. ಅವರು ಮೊದಲು ಕಿರುತೆರೆಯಲ್ಲಿ ಮಿಂಚಿದವರು. ಇನ್ನು ರಚಿತಾ ರಾಮ್ ಅವರು ದರ್ಶನ್ ಅವರನ್ನ ಸಾಕಷ್ಟು ಆರಾಧಿಸ್ತಾರೆ. ಇದನ್ನ ಸಾಕಷ್ಟು ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿದ್ದು ಉಂಟು. ರಚಿತಾ ಅವರು ದರ್ಶನ್ ಪರ ಮಾತಾಡಿದ್ರು. ನಮಸ್ಕಾರ, ಸ್ಪೀಡ್ ಮ್ಯೂಸಿಕ್ ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ನಟಿ ರಚಿತಾ ರಾಮ್ ಮದುವೆ ಯಾವಾಗ ಗೊತ್ತಾ? ನಟಿಯಾಗೋ ಪ್ಲಾನ್ ಇರ್ಲಿಲ್ಲ ಅಂತಂದ್ರೆ ರಚಿತಾ ರಾಮ್ ಹೀರೋಯಿನ್ ಆಗದೆ ಇದ್ರೆ ಏನಾಗ್ತಾ ಇದ್ರು ಗೊತ್ತಾ? ಸ್ಯಾಂಡಲ್ವುಡ್ ನ ನಟಿ ಡಿಂಪಲ್ ಕ್ವೀನ್ ನಟಿ ರಚಿತಾ ರಾಮ್ ಅವರ ಮದುವೆ ವಿಚಾರದ ಬಗ್ಗೆ ಮಹತ್ವದ ಅಪ್ಡೇಟ್ ಒಂದು ಸಿಕ್ಕಿದೆ. ಇಲ್ಲಿವರೆಗೆ ಮದುವೆ ವಿಚಾರದ ಬಗ್ಗೆ ನಟಿ ರಚಿತಾ ರಾಮ್ ಎಲ್ಲಿಯೂ ಕೂಡ ತುಟಿ ಬಿಚ್ಚದೆ ನಾಚಿ ನೀರಾಗ್ತಾ ಇದ್ರು. ಮದುವೆ ಬಗ್ಗೆ ಕೇಳುವ ಪ್ರಶ್ನೆಗಳಿಗೆ ನಗುವಿನಲ್ಲೇ ಉತ್ತರ ಕೊಟ್ಟು ಸೈಲೆಂಟ್ ಆಗ್ತಾ ಇದ್ರು. ಈ ಹಿಂದೆ ನಾನು ಮದುವೆಯಾದ್ರೆ ಗೌಡ್ರ ಹುಡುಗನನ್ನೇ ಆಗುವುದು ಎಂದಾಗಿನಿಂದಲೂ ರಚಿತಾ ಅವರಿಗೆ ಈಗಾಗಲೇ ಮದುವೆ ಫಿಕ್ಸ್ ಆಗಿದೆ ಅನ್ನುವ ಗಾಸಿಪ್ ಕೂಡ ಶುರುವಾಗಿತ್ತು. ಆದ್ರೆ ಹುಡುಗ ಯಾರು, ಮದುವೆ ಯಾವಾಗ ಅನ್ನುವ ವಿಚಾರ ಗೊತ್ತಾಗಿಯೇ ಇತ್ತು. ಇದೀಗ ಡಿಂಪಲ್ ಕ್ವೀನ್ ಮದುವೆ ಬಗ್ಗೆ ಅಧಿಕೃತ ಮಾಹಿತಿಯೊಂದು ಹೊರಬಿದ್ದಿದೆ. ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ ವೇದಿಕೆ ಮೇಲೆ ಈ ವಿಚಾರದ ಮೇಲೆ ಗುಟ್ಟು ರಟ್ಟಾಗಿದೆ. ಸ್ಯಾಂಡಲ್ವುಡ್ ನ ಬ್ಯಾಚುಲರ್ಸ್ ಗಳೆಲ್ಲರೂ ಒಬ್ಬೊಬ್ಬರಾಗಿಯೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಸಿಂಗಲ್ ಲೈಫ್ ಗೆ ಗುಡ್ ಬೈ ನ ಹೇಳ್ತಿದ್ದಾರೆ. ಇತ್ತೀಚೆಗೆ ಈ ಸಾಲಿಗೆ ಸೇರಿದವರು ನಟ ಡಾಲಿ ಧನಂಜಯ್. ಡಾಲಿ ಧನಂಜಯ್ ಅವರು ಬ್ಯಾಚುಲರ್ ಲೈಫ್ ಗೆ ವಿದಾಯವನ್ನ ಹೇಳಿದ್ರು. ಈ ಬಗ್ಗೆ ವೇದಿಕೆ ಮೇಲೆ ಮಾತಾಡಿದ್ರು. ಮದುವೆಗೂ ಮುಂಚೆ ನಾಗ ಅಥವಾ ನಿರಂಜನ್ ಸಿಕ್ರೆ ಎಲ್ರೂ ಅಲ್ಲೇ ಕೂತ್ಕೊಂಡ್ ಬಿಡ್ತಿದ್ವಿ. ಈಗ ಮದುವೆ ಆದ್ಮೇಲೆ ಎಲ್ರೂ ಮನೆಗೆ ಹೋಗ್ಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ ಅಂತ ಡಾಲಿ ಧನಂಜಯ್ ಅವರು ಹೇಳಿಕೆನ ಕೊಟ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಬ್ಯಾಚುಲರ್ ಜೀವನವೇ ಒಂದು ಚಾಪ್ಟರ್ ಆದ್ರೆ ಮದುವೆ ಆದ ನಂತರ ಜೀವನ ಇನ್ನೊಂದು ಚಾಪ್ಟರ್ ಆಗುತ್ತೆ. ಇನ್ನು ಮಗು ಆದ್ಮೇಲೆ ಅದು ಇನ್ನೊಂದು ಚಾಪ್ಟರ್ ಅಂದ್ರು. ಈಗ ಡಾಲಿ ಧನಂಜಯ್ ಅವರು ರಚಿತಾ ರಾಮ್ ಅವರು ಇನ್ನೂ ಬ್ಯಾಚುಲರ್ ಆಗಿರೋದು ನೋಡಿ ನಮಗೆ ಹೊಟ್ಟೆ ಉರಿತಾ ಇದೆ ಅಂತ ಕಾಲೆಳೆದ್ರು. ಆಗ ರವಿಚಂದ್ರನ್ ಅವರು ರಚಿತಾ ರಾಮ್ ಈ ವರ್ಷ ಮದುವೆ ಆಗ್ತಿದ್ದಾರೆ ಅಂತ ಘೋಷಣೆಯನ್ನ ಮಾಡಿದ್ರು. ಇದನ್ನ ಕೇಳಿ ಕಾರ್ಯಕ್ರಮದಲ್ಲಿ ಇದ್ದ ಎಲ್ಲರೂ ಕೂಡ ಶಾಕ್ಗೆ ಒಳಗಾದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಹರಿದಾಡ್ತಾ ಇದೆ. ರಚಿತಾ ರಾಮ್ ಅವರ ಮದುವೆ ಬಗ್ಗೆ ನಿಜಕ್ಕೂ ರವಿಚಂದ್ರನ್ ಅವರಿಗೆ ಮಾಹಿತಿ ಇದೆಯಾ ಅಥವಾ ಸುಮ್ನೆ ಜೋಕ್ ಮಾಡೋದಕ್ಕೆ ಈ ರೀತಿ ಹೇಳಿದ್ದಾರಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಬಗ್ಗೆ ಚರ್ಚೆಗಳು ಮಾತ್ರ ಜೋರಾಗಿನೇ ನಡೀತಾ ಇದೆ. ಆದ್ರೆ ಮದುವೆ ಆಗಲಿರುವ ಹುಡುಗ ಗೌಡ್ರ ಹುಡುಗ ಅನ್ನೋದು ಮಾತ್ರ ರಿವೀಲ್ ಆಗಿದೆ. ಈ ಹಿಂದೆ ಹಲವು ನಟರ ಜೊತೆ ರಚಿತಾ ರಾಮ್ ಅವರ ಮದುವೆ ವದಂತಿ ಹಬ್ಬಿತ್ತು. ಇನ್ನು ತಮ್ಮ ಮೇಲಿನ ಗಾಸಿಪ್ ಗಳಿಗೆ ರಚಿತಾ ರಾಮ್ ಕೂಡ ಬೋಲ್ಡ್ ಆಗಿನೇ ಉತ್ತರಗಳನ್ನ ಕೊಟ್ಟಿದ್ರು. ನಾನು ಯಾವುದೇ ಗಾಸಿಪ್ ಟ್ರೋಲ್ ಗಳಿಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಆದ್ರೂ ಅವರ ಮದುವೆ ವಿಚಾರದ ಬಗ್ಗೆ ಚರ್ಚೆಗಳು ನಡೀತಾನೆ ಇವೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಹೇಳಿದಂತೆ ಇದೇ ವರ್ಷದೊಳಗೆ ರಚಿತಾ ರಾಮ್ ಅವರ ಮದುವೆ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕು. ಇನ್ನು ರಚಿತಾ ರಾಮ್ ಅವರು ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ಅನ್ನೋದು ಗೊತ್ತಾಗಿದೆ. ಆದ್ರೆ ಅವರ ಆರಂಭಿಕ ಆಸೆ ವಕೀಲೆ ಆಗ್ಬೇಕಾಗಿತ್ತಂತೆ. ಬುಲ್ಬುಲ್ ಚಿತ್ರದ ಮೂಲಕ ಖ್ಯಾತಿ ಪಡೆದ ಅವರು ದರ್ಶನ್ ಅವರೊಂದಿಗೆ ನಟಿಸಿ ಜನಪ್ರಿಯತೆಯನ್ನ ಗಳಿಸಿದ್ರು. ಚಿತ್ರರಂಗಕ್ಕೆ ಬರುವ ಮೊದಲು ಅವರು ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡಿದ್ರು. ಇನ್ನು ಅವರು ಕನ್ನಡ ಚಿತ್ರರಂಗದ ಪ್ರಮುಖ ನಟಿಯಾಗಿದ್ದಾರೆ. ಅವರು ಕನ್ನಡದಲ್ಲಿ ಹಲವು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಅವರ ಬೇಡಿಕೆ ಕಡಿಮೆ ಸದ್ಯಕ್ಕೆ ಆಗುವುದಿಲ್ಲ. ದರ್ಶನ್, ಪುನೀತ್ ರಾಜ್ಕುಮಾರ್ ಸೇರಿದಂತೆ ಕನ್ನಡದ ಹಲವು ಸ್ಟಾರ್ ಹೀರೋಗಳ ಜೊತೆ ಅವರು ನಟಿಸಿದ್ದಾರೆ. ರಚಿತಾ ರಾಮ್ ಅವರಿಗೆ ಚಿತ್ರರಂಗದ ಬಗ್ಗೆ ಆಸಕ್ತಿ ಇದ್ದವರಲ್ಲ. ಅದ್ಯಾಗೋ ಚಿತ್ರರಂಗಕ್ಕೆ ಕಾಲಿಟ್ರು ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ಹಾಗಾದ್ರೆ ನಟನೆಗೆ ಬರದೇ ಇದ್ದಿದ್ರೆ ರಚಿತಾ ರಾಮ್ ಅವರು ಏನಾಗ್ಬೇಕು ಅನ್ಕೊಂಡಿದ್ರು ಗೊತ್ತಾ? ರಚಿತಾ ರಾಮ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಈಗಾಗಲೇ ಸಿಕ್ಕಿದೆ. ಅವರು ಮೊದಲು ಕಿರುತೆರೆಯಲ್ಲಿ ಮಿಂಚಿದವರು. 2013ರಲ್ಲಿ ಬುಲ್ಬುಲ್ ಹೆಸರಿನ ಸಿನಿಮಾವನ್ನ ಮಾಡಿದವರು. ಈ ಚಿತ್ರವು ಸೂಪರ್ ಹಿಟ್ ಆಯ್ತು. ದರ್ಶನ್ ಜೊತೆ ನಟಿಸಿ ಗಮನವನ್ನ ಸೆಳೆದ್ರು. ಅವರ ಕೆಮಿಸ್ಟ್ರಿ ಜನರಿಗೆ ಇಷ್ಟ ಆಯ್ತು ಅಂತಾನೆ ಹೇಳ್ಬಹುದು. ಈಗಾಗಲೇ ನಟಿ ರಚಿತಾ ರಾಮ್ ಅವರು ಚಿತ್ರರಂಗಕ್ಕೆ ಬರದೇ ಇದ್ರೆ ಅವರು ವಕೀಲೆ ಆಗ್ಬೇಕು, KPSC ಮಾಡ್ಬೇಕು ಅಂತ ಅಂದ್ಕೊಂಡಿದ್ರಂತೆ. ನಾನು ನಟನೆಗೆ ಬರ್ಬೇಕು ಅಂತ ಯಾವುದೇ ಉದ್ದೇಶವನ್ನ ಇಟ್ಕೊಂಡಿರ್ಲಿಲ್ಲ. ನನಗೆ ಬುದ್ಧಿ ಬಂದಾಗಿಂದ ಆ ರೀತಿ ಅನ್ಕೊಂಡೇ
ಇರ್ಲಿಲ್ಲ. ನಾನು ಟಾಮ್ ಬಾಯ್ ತರ ಇದ್ದೆ, ಸ್ಪೋರ್ಟ್ಸ್ ಆಡ್ತಿದ್ದೆ, ಸೈಕ್ಲಿಂಗ್ ಮಾಡ್ತಿದ್ದೆ, ಯಾವುದೇ ಕಾನ್ಶಿಯಸ್ ಇರ್ಲಿಲ್ಲ. ಆಟ ಆಡಿದ್ರೆ ಟ್ಯಾನ್ ಆಗುತ್ತೆ ಅನ್ನುವಂತಹ ಕಿಂಚಿತ್ತು ಆಲೋಚನೆಯೂ ಕೂಡ ಇರ್ಲಿಲ್ಲ ಅಂತ ಹೇಳಿದ್ದಾರೆ. ಇನ್ನು ರಚಿತಾ ರಾಮ್ ಅವರು ದರ್ಶನ್ ಅವರನ್ನ ಸಾಕಷ್ಟು ಆರಾಧಿಸ್ತಾರೆ. ಬುಲ್ಬುಲ್ ಚಿತ್ರದಲ್ಲಿ ರಚಿತಾಗೆ ಅವಕಾಶ ಸಿಗುವುದಕ್ಕೆ ದರ್ಶನ್ ಅವರೇ ಕಾರಣರಾಗಿದ್ರು. ಈ ಕಾರಣದಿಂದಲೇ ದರ್ಶನ್ ಮೇಲೆ ಅವರಿಗೆ ವಿಶೇಷವಾದಂತಹ ಪ್ರೀತಿ, ಅಭಿಮಾನ ಇದೆ. ಇದನ್ನ ಸಾಕಷ್ಟು ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿದ್ದು ಉಂಟು. ಇತ್ತೀಚೆಗೆ ದರ್ಶನ್ ಅವರು ಬಂಧನಕ್ಕೆ ಒಳಗಾದಾಗ ರಚಿತಾ ಅವರು ದರ್ಶನ್ ಪರ ಮಾತಾಡಿದ್ರು. ರಚಿತಾ ರಾಮ್ ಅವರು ಹಲವು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ. ಅವರ ಬಗ್ಗೆ ಇತ್ತೀಚೆಗೆ ಕೆಲವು ವದಂತಿ ಹುಟ್ಕೊಂಡಿದ್ದು, ಆದ್ರೆ ಇದನ್ನ ಅವರು ತಳ್ಳಿ ಹಾಕ್ತಿದ್ದಾರೆ. ನೋಡ್ತಾ ಇರಿ ಸ್ಪೀಡ್ ಮ್ಯೂಸಿಕ್, ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.